ಬಿಪಿಎಲ್ ಪಡಿತರದಾರರಿಗೆ ರಾಜ್ಯ ಸರ್ಕಾರ ಈಗ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಸಿಗೋದೇ ಡೌಟ್ ಅಂತ ಹೇಳಲಾಗ್ತಾ ಇದ್ದಂತ ಇಂದಿರಾ ಕಿಟ್ ಈಗ ಇನ್ನೆರಡು ತಿಂಗಳಲ್ಲಿ ಸಿಗುತ್ತೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಬಿಪಿಎಲ್ ಕಾರ್ಡ್ದಾರರಿಗೆ ಖುಷಿ ಸಮಾಚಾರ. ಅನ್ನಭಾಗ್ಯದ ಇಂದಿರಾ ಕಿಟ್ ಜೊತೆ ಪಡಿತರ. ಬಿಪಿಎಲ್ ರದ್ದು ಬದಲಿಗೆ ಎಪಿಎಲ್ಗೆ ಪರಿಷ್ಕರಣೆ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇಂದಿರಾ ಕಿಟ್ ಭಾಗ್ಯ ಸದ್ಯದಲ್ಲೇ ಸಾರ್ವಜನಿಕರ ಕೈ ಸೇರಲಿದೆ. 8 ತಿಂಗಳಿಂದ ಟೆಂಡರ್ ಸಮಸ್ಯೆಯಿಂದ ಶುರುವಾಗದ ಇಂದಿರಾ ಕಿಟ್ ಭಾಗ್ಯ ಇನ್ನೆರಡೇ ತಿಂಗಳಲ್ಲಿ ಜಾರಿಗೆ ಬರಲಿದೆ. ಇದೇ ವೇಳೆ ಬಿಪಿಎಲ್ ಕಾರ್ಡ್ದಾರರಿಗೆ ಸಚಿವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ರಾಜ್ಯದ 7.72 ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲು ಕೇಂದ್ರ ಹೇಳಿದೆ ಅಂತ ಆಹಾರ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಬೆಂಗಳೂರಿನಲ್ಲಿ ಅನ್ನಭಾಗ್ಯ ಯೋಜನೆಯ ಪ್ರಗತಿ ಪರಿಶೀಲನೆ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಿಪಿಎಲ್ ಕಾರ್ಡ್ದಾರರ ರದ್ದು ಬದಲಿಗೆ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಈವರೆಗೆ 3 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳ ಪರಿಷ್ಕರಣೆ ಆಗಿದೆ. ಮುಂದಿನ 2-3 ತಿಂಗಳಲ್ಲಿ ಉಳಿದ ಕಾರ್ಡ್ಗಳ ಪರಿಷ್ಕರಣೆ ಮಾಡ್ತೀವಿ. ಬಿಪಿಎಲ್ ರದ್ದು ಮಾಡಲ್ಲ, ಅನರ್ಹತೆ ಇದ್ದರೆ ಎಪಿಎಲ್ ಆಗಿ ಪರಿವರ್ತನೆ ಆಗಲಿದೆ ಅಂತ ತಿಳಿಸಿದರು. ಬಿಪಿಎಲ್ ಕಾರ್ಡ್ಗಳಿಗೆ ವಾರ್ಷಿಕ ವರಮಾನ ಮಿತಿ ಬಹಳ ಕಡಿಮೆ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ವರಮಾನ ಮಿತಿ ಹೆಚ್ಚಿಸುವ ಬಗ್ಗೆ ತೀರ್ಮಾನ ಮಾಡ್ತೀವಿ ಎಂದರು. 7,72,000 ಕಾರ್ಡನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದಾರೆ ಅವರಷ್ಟೇ. ನಾವು ರದ್ದಿನ್ನೂ ಮಾಡಿಲ್ಲ. ನಾವು ಅದನ್ನು ಕೂಡ ಪರಿಷ್ಕರಣೆ ಮಾಡಿ ಅವರ ಬಿಪಿಎಲ್ಗೆ ಸಂಬಂಧ ಇದೆಯಾ ಅಥವಾ ಎಪಿಎಲ್ಗೆ ಸಂಬಂಧ ಇದೆಯಾ ಅಂತ ಈಗ 50% ಕಾರ್ಡ್ಗಳಿಂದ 3 ಲಕ್ಷಕ್ಕಿಂತ ಜಾಸ್ತಿ ಕಾರ್ಡನ್ನು ಪರಿಷ್ಕರಣೆ ಮಾಡಿದ್ದೀವಿ. ಅದರಲ್ಲಿ ಏನು ಹೆಚ್ಚಿಗೆ ಸಿಕ್ಕಿಲ್ಲ. ಇನ್ನು ಉಳಿದಂಥ ಕಾರ್ಡ್ಗಳನ್ನು ವಿತಿನ್ 1 ಮಂತ್ ಅಥವಾ 2 ಮಂತ್ಸಲ್ಲಿ ಮಾಡಿಬಿಡ್ತೀವಿ. ಎಷ್ಟು ಬಿಪಿಎಲ್ ಇರ್ತದೆ ಬಿಪಿಎಲ್ ಉಡಿಸ್ತೀವಿ. ಆ ಗೈಡ್ಲೈನ್ಸ್ಗೆ ಒಳಪಟ್ಟಿರೋದನ್ನ ತೊಂದರೆ ಇಲ್ಲ. ಗೈಡ್ಲೈನ್ಸ್ಗಿಂತ ಮೀರಿ ಅವರಿದ್ದರೆ ಅವ್ರನ್ನ ಎಪಿಎಲ್ಗೆ ಶಿಫ್ಟ್ ಮಾಡ್ತೀವಿ. ಆಡಳಿತ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದರಲ್ಲಿ ಒಂದು ಕೊಟ್ಟಿದ್ದಾರೆ. 2.5-3 ಲಕ್ಷ ಆದಾಯ ಮಿತಿ ಇಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಅದಿನ್ನೂ ಚರ್ಚೆಯಲ್ಲಿದೆ. ಅದು ನಾನು ಮುಂದೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಅದರದ್ದೊಂದು ತೀರ್ಮಾನ ತಗೋಬೇಕು. ಯಾಕಂದರೆ ಕೂಲಿವನ್ನು ಕೂಡ 1 ಲಕ್ಷಕ್ಕೆ ಮೇಲೆ ಬರ್ತಾ ಇದೆ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವ್ರಿಗೂ ಹೇಳಿದ್ದೀವಿ ಅದನ್ನು ಯಾವ ರೀತಿ ತೆಗಿಬೇಕು. ಯಾರು ಸಾಮಾನ್ಯ ಬಿಲೋ ಪಾವರ್ಟಿ ಲೈನ್ ಇರೋರು ಮನೆ ಕಟ್ಟೋದಕ್ಕೆ ಸಾಲ ತಗೊಂಡಿದ್ರೆ ಅದನ್ನು ಯಾವ ರೀತಿ ಎಕ್ಸಂಪ್ಷನ್ ಮಾಡಬೇಕು ಅನ್ನೋ ವಿಷಯನೂ ಕೂಡ ಚರ್ಚೆ ಆಗಿದೆ. ಇನ್ನು ಇಂದಿರಾ ಕಿಟ್ಗಳ ಟೆಂಡರ್ ಅಂತಿಮ ಹಂತದಲ್ಲಿದ್ದು 1-2 ತಿಂಗಳಲ್ಲಿ ಕೊಡಲಿದ್ದೇವೆ. ಇಂದಿರಾ ಕಿಟ್ಗಳ ಮೂಲಕ ಮನೆ ಮನೆಗೆ ಪೌಷ್ಟಿಕ ಆಹಾರ ತಲುಪಿಸುತ್ತೇವೆ. ಎಲ್ಲ ಅಂದುಕೊಂಡಂತೆ ನಡೆದರೆ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿಯಾಗಿ ನೀಡುತ್ತಾ ಇದ್ದ 5 ಕೆಜಿ ಅಕ್ಕಿ ಬದಲು ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಒಳಗೊಂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸಿದರು. ಕಾಳಸಂತೆಗೆ ಹೋಗೋದು ಕಾರಣ ಏನಾಗಿದೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಕ್ಕಿಯನ್ನು ಬಳಸೋದು ಕಡಿಮೆ ಇದೆ. ಜೋಳ ಹೆಚ್ಚಿಗೆ ಬಳಸ್ತಾರೆ, ಬಹಳ ಕಡಿಮೆ. ಆದರೂ ಕೂಡ ಕಾನೂನುಬದ್ಧವಾಗಿ ನಾವು ಕೊಡಬೇಕು, ಅಕ್ಕಿ ಕೊಡ್ತಾ ಇದ್ದೀವಿ. ಅದು ಅನಿವಾರ್ಯವಾಗಿ ಹೋಗ್ತಾ ಇದೆ. ಅದಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಅದಕ್ಕೆ ಬದಲಾಗಿ ಪೌಷ್ಟಿಕ ಆಹಾರವನ್ನು ಕೊಟ್ಟು ಫುಡ್ ಕಿಟ್ಟನ್ನು ಕೊಡೋದು ಅಂಥೇಳಿ ತೀರ್ಮಾನ ಮಾಡಿ ಇಂದಿರಾ ಕಿಟ್ ಕೊಡೋದನ್ನು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಫೈನಲ್ ಹಂತದಲ್ಲಿದೆ. ಟೆಂಡರ್ ಫೈನಲ್ಗೆ ಬಂದಿದೆ. ಆದಷ್ಟು ಬೇಗ ಅದನ್ನು ಮಾಡ್ತೀವಿ. ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಣಿಕೆಗೆ ಬ್ರೇಕ್ ಹಾಕಲು ಸರ್ಕಾರ ಸಜ್ಜಾಗಿದೆ. ಇದುವರೆಗೂ 1493 ಪ್ರಕರಣ ದಾಖಲಾಗಿದ್ದು 50 ಕೋಟಿ ಮೌಲ್ಯದ 86.181 ಕ್ವಿಂಟಾಲ್ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ರೇಷನ್ ಅಳತೆಯಲ್ಲಿ ಮೋಸ ಮಾಡೋರಿಂದ ಈ ವರ್ಷ 90 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. 23,000 ರೇಷನ್ ಅಂಗಡಿಗಳಿಗೆ ಸಿಸಿಟಿವಿ, ಅಕ್ಕಿ ಸಾಗಣೆ ಲಾರಿಗಳಿಗೆ GPS ಅಳವಡಿಕೆ ಮಾಡಲು ತೀರ್ಮಾನಿಸಲಾಗಿದೆ. ಸದ್ಯದಲ್ಲೇ ಅನ್ನ ಸಹಾಯವಾಣಿ ತೆರೆಯಲು ಸರ್ಕಾರ ಪ್ಲಾನ್ ಮಾಡಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.